ಕನ್ನಡ ಪಿಕ್ಚರ್ನ ಸಮಸ್ತ ವೀಕ್ಷಕರ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ಮಂಡ್ಯದ ಒಂದು ರೌಂಡು ಫುಲ್ ಹಾಕಿದ ತಕ್ಷಣ ಒಂದು ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಮಂಡ್ಯ ಭಾಳಷ್ಟು ಸುದ್ದಿ ಮಾಡುತ್ತೆ. ಮತ್ತೊಮ್ಮೆ ಸುದ್ದಿ ಆಗಬೇಕು ಅಂತಂದರೆ ಮನದ ಕಡಲು ಸಿನಿಮಾ ರಿಲೀಸ್ ಆದ ನಂತರ ಸುದ್ದಿ ಆಗುತ್ತೆ. ನನ್ನ ಜೊತೆಗೆ ಅಂಜಲಿ ಅನೀಶ್. ಇದು ನಾನಾ ಅಂತ ಕೇಳ್ತೀರ, ನೀವೇ ತಾನೇ? ನಂತರ ಸ್ವಲ್ಪ ಕಾಣಿಸ್ತಾಳೆ ಹುಡುಗಿ, ಐ ಆಮ್ ನಾಟ್ ಶೋರ್. ಹೆಂಗೆ ಗೊತ್ತಾ, ನಿಮ್ಮ ಜೊತೆ ನನ್ನ ಸೆಕೆಂಡ್ ಜರ್ನಿ ಅಂದರೆ ಪದವಿ ಪೂರ್ವ ಜರ್ನಿ ಮಾಡಿದ್ವಿ. ಅದು ನಿಮ್ಮ ಒಂದು ದೊಡ್ಡ ಮಟ್ಟದ ಪ್ರಾಜೆಕ್ಟಲ್ಲಿ ಒಂದಾಗಿತ್ತು. ಆ ಜರ್ನಿಲಿ ಕಲಿತಂತಹ ವಿಚಾರಕ್ಕೂ ಈಗ ಜರ್ನಿ ಶುರು ಆಗಿದ್ದಕ್ಕೂ ಆ ಲೇಯರ್ ಏನು ಡಿಫ್ರೆನ್ಸ್ ಇದೆ ಅಂಜಲಿಗೆ? ಸರ್ ತುಂಬ ಡಿಫ್ರೆನ್ಸ್ ಇದೆ. ಫಸ್ಟ್ ಆಫ್ ಆಲ್ ನಾನು ನಿಮ್ಮನ್ನ ನೋಡಿದಾಗ ಆ ಜರ್ನಿ ನನಗೆ ಜ್ಞಾಪಕ ಬಂತು. ಆಗ ಇದ್ದಿದ್ದು ಹುಡುಗಿ ಬೇರೆ ಹುಡುಗಿನೇ, ಈಗಿದ್ದಿದ್ದು ಹುಡುಗಿ ಬೇರೆ ಹುಡುಗಿನೇ. ಅಂದರೆ ಮಾರಲ್ಸು ಕೋರ್ ವ್ಯಾಲ್ಯೂಸ್ ಎಲ್ಲ ಸೇಮು. ಬಟ್ ನಾವು ಮಾಡೋ ಕೆಲಸ, ನಮ್ಮ ಮೈಂಡ್ ಸೆಟ್ ಇರಲಿ, ನಮ್ಮ ಕಷ್ಟ ಇರಲಿ, ನಮ್ಮ ಪ್ರಾಸೆಸ್ ಇರಲಿ, ಆರ್ಟಿಸ್ಟ್ ಆಗೋ ಒಂದು ಪ್ರಾಸೆಸ್ ಇರುತ್ತಲ್ಲ, ಅದೆಲ್ಲ ತುಂಬ ಡಿಫ್ರೆನ್ಸ್ ಇದೆ ಸರ್. ಹಾಗೂ ಈ ಸಿನಿಮಾಲಿ ನಾವು ಪರ್ಫಾರ್ಮ್ ಮಾಡಿದ್ದು, ನಾವು 3 ಜನ ಪರ್ಫಾರ್ಮ್ ಮಾಡಿರೋದು. ಇನ್ನೊಂದು ಸತಿ ಈ ಅವಕಾಶ ಮತ್ತೆ ಕೊಟ್ಟರೆ ಇನ್ನೊಂದು ಥರ ಬೇರೆ ಥರ ಮಾಡ್ತೀವಿ ಫಾರ್ ಶೋರ್. ಸೊ ಆ ಗ್ರೋತ್ ಇದೆ ನಮಗೆ ಈಗ ಸಿನಿಮಾ ಮಾಡಾದ್ಮೇಲೆ. ನನಗೆ ಖುಷಿಯಾಗಿದ್ದು, ನಾನು ಅಂತ ಹೇಳಿಲ್ಲ, ನಾವು ಅಂತ 3 ಜನಕ್ಕೂ ಕನೆಕ್ಟ್ ಮಾಡಿದ್ರಿ. ಇಟ್ಸ್ ಅಬೌಟ್ ರೆಸ್ಪೆಕ್ಟ್, ಇಟ್ಸ್ ಅಬೌಟ್ ಎನರ್ಜಿ. ಅಂದರೆ ಒಂದು ಜರ್ನಿ ಮಾಡ್ತಾಯಿದ್ದೀವಿ, ನಾವೆಲ್ಲರೂ ಚೆನ್ನಾಗಿ ಮಾಡಿದ್ದೀವಿ ಅಂತ ನೀವು ಹೇಳ್ತಾ ಇರೋದು ಕರೆಕ್ಟ್ ಸರ್. ಈ ಸಿನಿಮಾಲಿ ಪೋಸ್ಟರಲ್ಲಿ ನಾವು 3 ಜನ ಇದ್ದೀವಿ. 3 ಜನ ಅಲ್ಲ, ಎಷ್ಟೊಂದು ಜನ ಇಲ್ಲಿ ಕಾಣಿಸ್ತಿರೋರು ತುಂಬ ಜನ ಇದ್ದಾರೆ, ತುಂಬ ಕಷ್ಟಪಟ್ಟಿದ್ದಾರೆ. ನಾವು ಪದವಿ ಪೂರ್ವ ಜೊತೆಗೆ ಪ್ರಮೋಷನ್ಸ್ ಮಾಡಿದ್ವಿ. ಈಗ ಮನದ ಕಡಲು ಜೊತೆಗೆ ಪ್ರಮೋಷನ್ಸ್ ಮಾಡ್ತಾಯಿದ್ದೀವಿ. ಆಗ ಪದವಿ ಪೂರ್ವ ಮಾಡೋವಾಗ ಒಂಥರ PUC ಥರನೇ, ಆ ಏಜು ಹಂಗೆ. ಈಗ ಡಿಗ್ರಿ ಮಾಡಿದ್ದೀನಿ, ಡಿಗ್ರಿ ಗ್ರ್ಯಾಜುಯೇಷನ್ ಆಗಿದೆ. ರಿಸಲ್ಟು 28ನೇ ತಾರೀಕು ರೀಚ್ ಆಗ್ತಾಯಿದೆ ನಮಗೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಜೊತೆಗೆ ನಿಮ್ಮ ಕುರ್ರಾ ಸಾಂಗು ಅಂದರೆ ಒಂದಷ್ಟು ಲೈನ್ಗಳು ಇಷ್ಟ ಆಗಬೇಕು ಅಂತಾರೆ, ಆ ಪದಗಳ ಪಂಚ್ ಆಗಬೇಕು. ಅದು ಎಲ್ರಿಗೂ ಬೇರೆ. ಈ ಕಡೆ ನಾನು ಆ ಲೇಯರ್ ನೋಡಲ್ಲ, ಈ ಲೇಯರ್ ನೋಡಲ್ಲ, ಆ ಒಂದು ಲಿರಿಕ್ಸ್ನ ಎಂಜಾಯ್ ಮಾಡಲ್ಲ. ಆ ಥರ ನಿಮ್ಮ ಕುರ್ರಾ ಸಾಂಗ್ ಹಿಟ್ಟಾಗಿದೆ. ಈ ಹಿಟ್ಟಾಗಿದೆ ಅನ್ನೋ ಪ್ರೊಸೆಸ್ನ ಹೇಗೆ ಫೀಲ್ ಮಾಡ್ತೀರಿ ಸರ್? ಸಾಂಗ್ ಹಿಟ್ಟಾದ್ರೇನು ನಮಗೆ ಸಿನಿಮಾ ಹಿಟ್ಟಾಗಬೇಕು. 28ನೇ ತಾರೀಕು ರಿಲೀಸ್ ಆಗ್ತಾಯಿದೆ. ಏನಂದರೆ ತುಂಬ ಜನ ತುರ್ರಾ ಸಾಂಗ್ ನೋಡಿ ನನ್ನ ಕ್ಯಾರೆಕ್ಟರ್ ಹಿಂಗೆ ಹಾಗೆ ಅಂತೆಲ್ಲ ಮೆಸೇಜ್ ಮಾಡ್ತಾ ಇದ್ದಾರೆ. ಬಟ್ ಸಿನಿಮಾ ನೋಡಿದಾಗ, ಕಾಂಟೆಕ್ಸ್ಟಲ್ಲಿ ನೋಡಿದಾಗ ಎಲ್ಲರಿಗೂ ಅರ್ಥ ಆಗುತ್ತೆ. ಏನಂದರೆ ಈಗ ಎಲ್ಲರೂ ಅಂದ್ಕೊಂಡಿದ್ದಾರೆ, ಸೆಕ್ಸಿ ಕ್ಯಾರೆಕ್ಟರ್ ಇರಬೇಕು, ಬಿಕಾಸ್ ತುರ್ರಾ ಸಾಂಗಲ್ಲಿ ಒಂಥರ ಗ್ಲಾಮರಸ್ ಆಗಿ ಸೆಕ್ಸಿ ಆಗಿ ತೋರಿಸಿದ್ದಾರೆ. ಬಟ್ ಸಿನಿಮಾಲಿ ತುಂಬ ನ್ಯೂವಾನ್ಸ್ಡ್ ಆಗಿರೋ ರೋಲ್. ಅಂದರೆ ಅವಳು ತುಂಬ ಔಟ್ಸ್ಪೋಕನ್ ಗರ್ಲ್, ಬಬ್ಲಿ ಗರ್ಲ್, ಜಗಳಗಂಟಿ ಅಂತಾರಲ್ಲ, ಆ ಥರ ತುಂಬ ಎನರ್ಜಿ ಇರೋ ಒಂದು ಹುಡುಗಿ. ಬಟ್ ಅದೇ ರೀತಿಯಲ್ಲಿ ಅವಳಿಗೆ ತುಂಬ ಎಮೋಷ್ನಲ್, ತುಂಬ ಆ್ಯಂಬಿಷಿಯಸ್. ಅವಳಿಗೆ ಕೆಲಸದಲ್ಲಿ ತುಂಬ ಇಷ್ಟ. ಆಮೇಲೆ ನನಗೆ ನಾಟ್ ಟು ಬಿ ಬಯಸ್, ಬಟ್ ನನಗೆ ಮೋಸ್ಟ್ ಫೇವ್ರೆಟ್ ಕ್ಯಾರೆಕ್ಟರ್ ನನ್ನ ಕ್ಯಾರೆಕ್ಟರ್. ಬಿಕಾಸ್ ಒಂಥರ ಹಿಸ್ಟ್ರಿನೆಲ್ಲ ಅವಳು ಡಾಟ್ ಕನೆಕ್ಟ್ ಅಂತೀವಲ್ಲ, ಆ ಥರ ಎಲ್ಲ ಡಾಟು ಕನೆಕ್ಟ್ ಮಾಡ್ತಾಳೆ ಈ ಸಿನಿಮಾಲಿ. ಸೊ ಇಟ್ಸ್ ಅ ಬಿಗ್ ಆನರ್. ಇಷ್ಟು ಒಳ್ಳೆ ಕ್ಯಾರೆಕ್ಟರ್ ನನಗೆ 2ನೇ ಸಿನಿಮಾಲೇ ಇಷ್ಟು ಒಳ್ಳೆ ಕ್ಯಾರೆಕ್ಟರ್ ಸಿಕ್ಕಿದ್ದು, ಇಟ್ಸ್ ದೇವ್ರ ಪುಣ್ಯ ಆನೆಸ್ಟ್ಲಿ. ಪದವಿ ಪೂರ್ವದಲ್ಲಿ ಯೋಗರಾಜ್ ಭಟ್ರವರ ಒಂದು ಇಂಪ್ರೆಷನ್ ಇತ್ತು, ಅಂದರೆ ನಾನು ನಿಮ್ಮ ಜೊತೆಗಿದ್ದೀನಿ ಅನ್ನೋಂಥ ಫೀಲ್ ಇತ್ತು. ಬಟ್ ಇಲ್ಲಿ ಜೊತೆಗಿದ್ದಾರೆ, ಮಾಸ್ಟರ್ ಆಗಿದ್ದಾರೆ, ಮೇಸ್ಟ್ರ್ ಆಗಿದ್ದಾರೆ, ಟ್ರೈನರ್ ಆಗಿದ್ದಾರೆ. ಭಟ್ರನ್ನ ಮತ್ತು ಮನದ ಕಡಲನ್ನ ಕನೆಕ್ಟ್ ಮಾಡೋದಾದರೆ ನೀವೆಲ್ಲ ಮೇಷ್ಟ್ರು ಅಂತೆಲ್ಲ ಹೇಳಿದ್ರಲ್ಲ, ಪ್ರಿನ್ಸಿಪಲ್ ಎಲ್ಲ ಹೇಳಿದ್ದೀರಾ. ಬಟ್ ಒಂದು ಮರ್ತೋಗಿದ್ದೀರಾ, ಅವ್ರು ನಮ್ಮ ಫ್ರೆಂಡು. ಸಿನಿಮಾ ಶೂಟಿಂಗ್ ಮಾಡುವಾಗೂ ಅಷ್ಟೇ ತುಂಬ ಜನ ಇಂಟರ್ವ್ಯೂ ಮಾಡೋಕೆ ಕೇಳ್ತಾರೆ, ಭಯ ಆಗ್ತಾಯಿತ್ತಾ ನಿಮಗೆ, ಯಾರು ಬೈತಾ ಇದ್ರಾ, ಸರ್ ಬೈತಾ ಇದ್ರಾ, ಸಿಟ್ ಮಾಡ್ಕೊಂಡಿದ್ರಾ ಅಂತ. ನಿಜವಾಗ್ಲೂ ಹೇಳ್ತೀನಿ, ನಾನು ಒಂದು ರೀತಿಯಲ್ಲಿ ತುಂಬ ಸ್ಪಾಯ್ಲ್ಟ್ ಆಗಿಬಿಟ್ಟಿದ್ದೀನಿ. ಇದಾದಮೇಲೆ ಯಾವುದೇ ಡೈರೆಕ್ಟರ್ ಸಿಕ್ಕಿದ್ರೆ ನನಗೆ ಇಷ್ಟು ಕಂಫರ್ಟು, ಇಷ್ಟು ಫ್ರೆಂಡ್ಶಿಪ್, ಇಷ್ಟು ರೆಸ್ಪೆಕ್ಟ್ ಯಾರೂ ಕೊಡಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೋಪ್ಫುಲಿ ನನಗೆ ಇಫ್ ಐ ಹ್ಯಾವ್ ಡನ್ ಗುಡ್, ನನಗೆ ಹಣೆ ಬರ ಚೆನ್ನಾಗಿದ್ದರೆ ಈ ಥರ ಡೈರೆಕ್ಟರ್ ಮತ್ತೆ ಸಿಗ್ತಾ ಇರ್ತಾರೆ. ಬಟ್ ಇಸ್ ಟೂ ಗುಡ್. ಅಂದರೆ ಒಂದು ರೀತಿಯಲ್ಲಿ ನಾವು 3 ಜನ ಒಂದು ಹೊಸೊಬ್ಬರು ಅಲ್ವಾ, ಹೊಸೊಬ್ಬರು ಆಗಿದ್ದರೆ ಸರ್ ಯೂಶ್ವಲಿ ಯಾವುದೇ ಡೈರೆಕ್ಟರ್ ಇದ್ದರೆ ಹೇಳ್ಕೊಡ್ತಾರೆ, ಹಿಂಗೆ ಮಾಡು, ಹಿಂಗೆ ಮಾಡಲೇಬೇಕು ಅಂತ. ಬಟ್ ಸರ್ ಹಿಂಗಂದರೆ ಓಕೆ ಹಿಂಗಿದೆ ಲೈನು, ಹಿಂಗೆ ಮಾಡಿ ತೋರಿಸ್ತಾರೆ. ಬೇಕಾದ್ರೆ ಹಿಂಗೆ ಅರ್ಥ ಆಗದೆ ಹೋದರೆ ನಾನು ಯೋಚನೆ ಮಾಡಿ, ಸರ್ ಇದು ಮಾಡ್ಬೋದಾ, ಇಲ್ಲ ಅದು ಮಾಡ್ಬೋದಾ ಅಂತ ಕೇಳಿದ್ರೆ, ಹಾಂ ಮಾಡು, ಏನು ಬೇಕಾದ್ರೂ ಮಾಡು, ಮನಸ್ಸಿಗೆ ಬಂದಿದ್ದು ಎಲ್ಲ ಮಾಡು. ಆಮೇಲೆ ಅವ್ರು ಬರೀತಾ ಇದ್ರಲ್ಲ, ಬರೆಯುವಾಗ ಸೀನ್ಸ್ ಎಲ್ಲ ಏನಾದ್ರು ಒಂಚೂರು ಫಿಕ್ಸ್ ಮಾಡಬೇಕಂದ್ರೆ ಬಂದು ಕೇಳೋರು, ನಿಮ್ಮ ಕ್ಯಾರೆಕ್ಟರ್ ಇದು ಮಾಡಲ್ಲ ಅಂತ ನಿಮಗೆ ಅನಿಸಿದರೆ ಬಂದು ಹೇಳಿ, ನಾನು ಚೇಂಜ್ ಮಾಡ್ತೀನಿ ಅಂತ. ನಮಗೆ ಅಷ್ಟೊಂದು ಸ್ಪೇಸ್ ಕೊಟ್ಟಿದ್ದಾರೆ ನಮ್ಮ ಕ್ಯಾರೆಕ್ಟರ್ನ ನಮ್ಮ ಥರ ಮಾಡ್ಕೊಳ್ಳೋಕ್ಕೆ. ಅದು ಈಗಿನ ಜನ್ರೇಷನ್ ಡೈರೆಕ್ಟರ್ಸ್ ಯಾರೂ ಆ ಥರ ಮಾಡಲ್ಲ. ಸೊ ಜೊತೆಗೆ ಈ ಕೃಷ್ಣಪ್ಪ ಅವ್ರ ಬ್ಯಾನರಲ್ಲಿ ಮುಂಗಾರು ಮಳೆ ಮೂಲಕ ಪೂಜಾ ಗಾಂಧಿ ಬರ್ತಾರೆ.
ಮೊಗ್ಗಿನ ಮನಸ್ಸು ಮೂಲಕ ಅಂದರೆ ಸಿನಿಮಾಗಳನ್ನ ಆ ಪ್ರೊಸೆಸ್ಸಲ್ಲೇ ರಾಧಿಕಾ ಪಂಡಿತ್ ಅವರು, ಶುಭಾ ಪೂಜಾ ಅವರು ಭಾಳಷ್ಟು ಜನಕ್ಕೆ ಬ್ರೇಕ್ ಸಿಗುತ್ತೆ. ಅಂದರೆ ಒಂದು ನಿರ್ಮಾಣ ಸಂಸ್ಥೆ, ಪ್ರೊಡಕ್ಷನ್ ಹೌಸ್ ಕೂಡ ಮ್ಯಾಟ್ರ್ ಆಗುತ್ತೆ. ಅದು ಅಂಜಲಿಗೆ ನಿಜ ಅನಿಸುತ್ತೆ ಹೇಗೆ ಅಂತ? ನಿಜ ಅನಿಸುತ್ತೆ ಸರ್. ಪದವಿ ಪೂರ್ವ ಮಾಡೋಕ್ಕಿಂತ ಮುಂಚೆ ಆಮೇಲೆ ಮಾಡಾದ್ಮೇಲೂ ಅಷ್ಟೇ ತುಂಬ ಆಫರ್ಸ್ ಬಂದಿದೆ ನನಗೆ. ಬಟ್ ನಾನು ಮಧ್ಯದಲ್ಲಿ ಲಾ ಮುಗಿಸಿದೆ, ಲಾ ಸ್ಕೂಲ್ ಮುಗಿಸಿ ಈಗ ಗ್ರ್ಯಾಜುಯೇಷನೂ ಆಗಿದೆ. ಸೊ ನಾನು ತುಂಬ ಪರ್ಟಿಕ್ಯುಲರ್, ನನಗೆ 3 ಮೋಸ್ಟ್ ಇಂಪಾರ್ಟೆಂಟ್: ಪ್ರೊಡ್ಯೂಸರ್ ಅಂದರೆ ಪ್ರೊಡಕ್ಷನ್ ಹೌಸ್, ಡೈರೆಕ್ಟರ್ ಇಲ್ಲ ಹೀರೋ. 3 ಸಿಕ್ಕಿದಾಗ ಒಂಥರ ಬ್ಲಾಕ್ ಬಸ್ಟರ್ ಹಿಟ್ಟು ಅಂತ. ನನಗೆ ಸುಮುಖ ಅವರು ತುಂಬ ಹಿಂದಿಂದನೇ ಗೊತ್ತು, ಒಂದು 10 ವರ್ಷ ಹಿಂದಾನೆ. ನಾನು ಮುಂಬೈಯಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗುವಾಗ ನನಗೆ ಅವ್ರು ಥಿಯೇಟರ್ ಮಾಡ್ತಾಯಿದ್ರು ಮುಂಬೈಯಲ್ಲಿ. ಸೊ ಆಗಿಂದ ಪರಿಚಯ. ಸೊ ಒಂಥರ ಫುಲ್ ಸರ್ಕಲ್ ಮೂಮೆಂಟ್ ಅಂತಾರಲ್ಲ, ಆ ಥರ ಆಗಿದೆ. ಸೊ ನನಗೆ ಡೈರೆಕ್ಟರು ಸಿಕ್ಕಿದ್ರು, ಪ್ರೊಡ್ಯೂಸರು ಸಿಕ್ಕಿದ್ರು, ಒಳ್ಳೆ ಫ್ರೆಂಡ್ ಸುಮುಖ ನನ್ನ ಆ್ಯಕ್ಟರ್ ಆಗು ಸಿಕ್ಕಿದ್ರು. ಸೊ ಐ ಹಿಟ್ ದ ಜಾಕ್ ಪಾಟ್. ಜೊತೆಗೆ ಅಸಿಸ್ಟೆಂಟ್ ಡೈರೆಕ್ಟ್ರು, ಅಸೋಸಿಯೇಟ್ ಡೈರೆಕ್ಟ್ರು, ನೆಕ್ಸ್ಟ್ ಡೈರೆಕ್ಟ್ರು, ಆ ಗ್ಯಾಪಲ್ಲಿ ಈ ಒಂದು ಆ್ಯಕ್ಟಿಂಗ್ ಕೆರಿಯರು ಇದೆಲ್ಲವೂ ಒಂದು ರೌಂಡ್ ಆಫ್ ಆಗುತ್ತೆ, ಸ್ಪೆಷಲಿ ಅಂಜಲಿಗಲ್ವಾ? ಸರ್ ಆ್ಯಕ್ಚುಲಿ ನನ್ನ ಪ್ರಕಾರ ನಾನು ಲಾ ಮಾಡಿದ್ದೀನಿ, ಇಂಟರ್ನ್ಶಿಪ್ ಮಾಡಿದ್ದೀನಿ ಲಾ ಅಲ್ಲಿ, ಜಡ್ಜ್ ಜೊತೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೀನಿ, ಏನೇನೋ ಮಾಡಿದ್ದೀನಿ ಲೈಫಲ್ಲಿ. ಬಟ್ ನಮ್ಮ ಅಪ್ಪ ಅಮ್ಮ ಯಾವತ್ತೂ ಹೇಳ್ಕೊಟ್ಟಿದ್ದಾರೆ, ದ ವರ್ಲ್ಡ್ ಇಸ್ ಟೂ ಬಿಗ್ ಫಾರ್ ಯು ಟು ಜಸ್ಟ್ ಬಿ ಒನ್ ಥಿಂಗ್. ನಮಗೆ ಒಂದು ಆಸೆ ಇರುತ್ತೆ, ಇದಾಗಬೇಕು, ಹೀಗೆ ಆಗಬೇಕು. ಒಂದೊಂದ್ಸತಿ ಅದು ವರ್ಕೌಟ್ ಆಗಲ್ಲ. ಸೊ ಯು ಶುಡ್ ಹ್ಯಾವ್ ಅದರ್ ಪ್ಯಾಷನ್ಸ್, ಅದರ್ ಆಪ್ಷನ್ಸ್. ನನಗೆ ಒಂದೇ ಪ್ಯಾಷನ್ ಅಂತ ಏನಿಲ್ಲ, ನನಗೆ ಸುಮಾರು ಪ್ಯಾಷನ್ ಇದೆ. ಬಟ್ ಇನ್ ಟೋಟಲ್ ನನಗೆ ಸಿನಿಮಾ, ಡೈರೆಕ್ಷನ್ ಆಗಿರಲಿ, ಆ್ಯಕ್ಟಿಂಗ್ ಆಗಲಿ, ಸಿನಿಮಾ ಇಸ್ ಮೈ ಬಿಗ್ಗೆಸ್ಟ್ ಪ್ಯಾಷನ್. ಒಂದು ಫೈನಲ್ ಪ್ರಶ್ನೆ, ಜಡ್ಜ್ಮೆಂಟ್ ಹೇಗಿರುತ್ತೆ ಆಡಿಯನ್ಸ್ದು? ನಿರೀಕ್ಷೆಗಳು ಹೇಗಿದೆ? ತಲೆಯಲ್ಲೇ ನೋಡ್ತಿದೆ? ನನಗೆ ಆ್ಯಕ್ಚುಲಿ ಎಲ್ರಿಗೂ ಇಷ್ಟ ಆಗತ್ತಂತ ಅನಿಸುತ್ತೆ. ಬಿಕಾಸ್ ಒಂಥರ ಫುಲ್ ಪ್ಯಾಕೇಜ್ ಡೀಲ್ ಇದು. ಫ್ಯಾಮ್ಲಿಗೆ, ಫ್ರೆಂಡ್ಸಿಗೆ, ಲವರ್ಸಿಗೆ, ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಸರ್. ಆ್ಯಂಡ್ ನಾನು ಸಿನಿಮಾ ನೋಡಿಲ್ಲ ಇನ್ನು. ಸೊ ನನ್ನ ಜಡ್ಜ್ಮೆಂಟ್ ನನಗೆ ಭಯ ಆಗ್ತದೆ, ನನಗೇನು ಅನಿಸುತ್ತೆ ಸಿನಿಮಾ ನೋಡಿದಾಗ ಅಂತ. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ಎಲ್ಲರ ಜೊತೆ ನಾನು 28ಗೆ ನೋಡ್ತೀನಿ ಸಿನಿಮಾ. ನನ್ನ ಜಡ್ಜ್ಮೆಂಟ್ ನಿಮ್ಮ ಜಡ್ಜ್ಮೆಂಟ್ ಜೊತೆಗಿರತ್ತಾ ಇಲ್ಲ ಗೊತ್ತಿಲ್ಲ. ಲೆಟ್ಸ್ ಸಿ. ಥ್ಯಾಂಕ್ ಯು ಮಾ, ಆಲ್ವೇಸ್ ಥ್ಯಾಂಕ್ ಯು. ಇದಿಷ್ಟು ಅಂಜಲಿ ಅನೀಶ್ ಅವ್ರ ಮಾತು. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆಗೆ ರವಿ, ಕನ್ನಡ ಪಿಕ್ಚರ್.